ಫಾರಮ್ಗಳಲ್ಲಿ ಹುಂಜಗಳು ಮಡಿಕೊಂಡಿರ್ತೀವಿ. ಕಳ್ಳನ್ ಮಗನ ಹೆಂಗೆ ಅಂತಂದ್ರೆ ತಡೀರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈಗ ಆ ಹುಂಜ ಐತೆ ನೋಡ್ರಿ, ಅಲ್ಲಿ ಬರ್ತದ ನೋಡ್ರಿ, ಇಲ್ಲಿ ಕಾಣಿಸ್ತೈತಾ? ಈ ಕಳ್ಳನ್ ಮಗನ್ಗೆ ಇಲ್ಲಿ ಹೋಯ್ತದ ನೋಡ್ರಿ ಹುಂಜ. ಕಾಣಿಸ್ತಾ? ಈ ಹುಂಜನ್ ಕಂಡ್ರೆ ಆಗಲ್ಲ. ಆ ಹುಂಜನ್ ಕಂಡ್ರೆ ಆಗಲ್ವ? ಯಾಕೆ ಆಗಲ್ಲ ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ಪ್ಯೂರ್ ನಾಟಿಗಳನ್ನ 5,000 ಸಾಕ್ಬೇಕು, 10,000 ಸಾಕ್ಬೇಕು, 500 ಕೋಳಿ ಸಾಕ್ಬೇಕು, 600 ಕೋಳಿ ಸಾಕ್ಬೇಕು ಅಂತಿರಲ್ವಾ? ಫಸ್ಟ್ ಇವತ್ತು ಆನ್ಸರ್ ಕೊಟ್ಬಿಡ್ತೀನಿ ನೋಡ್ಕೊಳ್ರಿ. ಯಾಕೆ ಸಾಕ್ಬೇಕು, ಯಾಕೆ ಸಾಕಕ್ಕಾಗಲ್ಲ ಅಂತ. ಫಸ್ಟ್ ಆಫ್ ಆಲ್ ಯಾಕೆ ಸಾಕಕ್ಕಾಗಲ್ಲ ಅಂದ್ರೆ ಇವೇ ಸಮಸ್ಯೆ. ಪುಕ್ಕ ಕಿತ್ತಾಕೋದು, ಗುದ್ದಾಡೋದು, ಆಮೇಲೆ ಆ ಕೋಳಿಗೆ ಹೋಗಿ ಕಚ್ಚೋದು, ಮತ್ತೆ ಮೂತಿ ಕಿತ್ತಾಕೋದು, ಪುಕ್ಕ ಕಿತ್ತಾಕೋದು, ಮತ್ತೆ ಇನ್ನೊಂದು ಮೇಲ್ಗಡೆ ಕೊಕ್ನ ಕಿತ್ತಾಕೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತವೆ. ನೀವೇನಂತಂದ್ರೆ 80-90 ಕೋಳಿ ಸಾಕಿದ್ರೆ ಬೆಟರು. 80-90 ಮೇಲೆ ಏನಾರ ಸಾಕ್ತೀವಿ ಅಂದ್ರೆ ನಿಮ್ದೇ ಆದ ದೊಡ್ಡ ಫಾರಮ್ ಹಾಕೊಂಡು ಫೀಡ್ ಹಾಕೊಂಡು ಹಿಂಗೆಲ್ಲ ಸಾಕ್ಬೇಕು. ಅದು ಪ್ಯೂರಿಟಿ ಅನಿಸ್ಕೊಳ್ಳಲ್ಲ. ಈ ಥರ ಬೈಲಲ್ಲಿ ಬಿಟ್ಟು ಇವಾಗೆಲ್ಲ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಪರಂಗಿ ಹಣ್ಣು, ಪರಂಗಿ ಸೊಪ್ಪು ಎಲ್ಲ ಅವಕ್ಕೆ ಕೋಳಿಗಳಿಗೇನೆ. ಈ ಥರದ್ದೆಲ್ಲ ಹಾಕಿದ್ರು ಕೂಡ ಆ ಹುಂಜಕ್ಕೆ ಈ ಹುಂಜನ್ ಕಂಡ್ರೆ ಆಗಲ್ಲ, ಈ ಹುಂಜಕ್ಕೆ ಆ ಹುಂಜನ್ ಕಂಡ್ರೆ ಆಗಲ್ಲ. ಇನ್ನು ಪ್ಯೂರ್ ನಾಟಿ ಜಾಸ್ತಿ ಎಲ್ಲಿ ಮಾಡಿರಿ? ಆಮೇಲೆ ತುಂಬಾ ಜನ ಅನ್ಬೋದು, ಅಣ್ಣ ನಮ್ಮ ಕಡೆ ಕಾಂಪಿಟೇಷನ್ ಐತೆ ಕೋಳಿ ಅಂತ. ಪ್ಯೂರ್ ನಾಟಿ ಕೋಳಿಲಿ ಕಾಂಪಿಟೇಷನ್ ಬರುವುದಿಲ್ಲ. ಯಾಕೆ ಗೊತ್ತಾ? ಇಲ್ಲೇನು ಅಂತಂದ್ರೆ ಒಂದೊಂದ್ ಕಡೆಗೆ ಹಿಂಗೆ ಏನಾರ ಬೈಲಲ್ಲಿ ಬಿಟ್ಕ ಸಾಕ್ತಾ ಇದೀರಿ ಅಂತಂದ್ರೆ ನಮ್ಮೂರಲ್ಲೇ 2 ಫಾರಮ್ ಇದೆ. ಅಂದ್ರೆ ನಾಟಿ ಕೋಳಿ ಫಾರಮ್ನೇ. ಅವ್ರು ಕೊಡದೇ ಇದ್ದಾಗ ನಮಗೆ ಕಳಿಸ್ತಾರೆ, ನಮ್ಗೆ ಕೊಡದೇ ಇದ್ದಾಗ ಅವ್ರು ಕಳಿಸ್ತೀವಿ. ಹಂಗೆ ಕಳಿಸಿದ್ರು ಕೂಡ ಕೆಲವು ಟೈಮ್ ಕೋಳಿ ಕೊಡೋಕ್ಕಾಗಲ್ಲ. ಯಾಕಂತಂದ್ರೆ ಕಮ್ಮಿ ಕೋಳಿಗಳು, ಕಮ್ಮಿ ಇಟ್ಕೊಂಡು ಆದಾಯ ಮಾಡಬೇಕು, ಕಮ್ಮಿ ಇಟ್ಕೊಂಡೇ ಕೊಡಬೇಕು. ಮತ್ತು ಈ ಥರ ಅಂತಂದ್ರೆ ತುಂಬ ಜನ ಮಾರ್ಕೆಟಿಂಗ್ ಅಂತಿರಲ್ವಾ, ಕರೆಕ್ಟಾಗಿ ಪ್ಯೂರಿಟಿ ಕೊಡಿ. ಯಾಕೆ ಬರಲ್ಲ ಮಾರ್ಕೆಟಿಂಗು? ಈಗ ಒಂದೊಂದು ಕೋಳಿನೂ ಪ್ಯೂರಿಟಿ ಇತ್ತು, ಕಾವು ಕೂತ್ಕೊಂಡು ಮರಿ ಮಾಡುತ್ತೆ ಅಂತ ನಿಮ್ದು ಏನಾದ್ರು ಇತ್ತು ಅಂದರೆ ಲಾಸ್ಟ್ವರೆಗೂ ಮಾರ್ಕೆಟಿಂಗ್ ನಿಮಗೆ ಬಂದು ಮಾರ್ಕೆಟಿಂಗ್ ಮಾಡ್ಕೊಯ್ತಾರೆ. ಸ್ಟಾರ್ಟ್ ಮಾಡೋರಿಗೆ ಬೆಳಗಾನ ಒಂದೊಂದು ಕನ್ಸಿರ್ತದೆ. ಯಾಕಂದ್ರೆ ಆ ಕನ್ಸುಗಳು ಏನು ಅಂತಂದ್ರೆ ನಮ್ಮ ಕೋಳಿಗಳ ಬೆಳಗ್ಗೆ ಹಿಂಗೆ ಬಿಡಬೇಕು, ಹಂಗೆ ಮೇಯಿಸ್ಬೇಕು, ಆ ಥರ ಇನ್ನೊಂದೇನಾದ್ರು ಮಾಡಬೇಕು, ಮತ್ತು ಇನ್ನೊಂದು ಸ್ವಲ್ಪ ಸೇಫ್ಟಿ ಮಾಡ್ಕೋಬೇಕು, ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ಮತ್ತು ಆ ಥರ ಈ ಥರ ಅಂತೆಲ್ಲ ಕನಸಿರುತ್ತೆ. ಒಂದು ಕಡೆಗೆ ಬಿಡ್ಸ್ ಕಾಟ, ಒಂದು ಕಡೆಗೆ ಜನರು ಕಣ್ಗಳ ಕಾಟ, ಅದು ಇದು ಅನ್ಕೊಂಡು ಎಲ್ಲಾನು ನಿಗ್ಬಾರ್ಸ್ಕೊ ಬಂದ್ರೂ ಒಂದೊಂದು ಕೋಳಿ ಇರ್ತವೆ. ತಡೀರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಬೆಳಗ್ಗೆ ಎದ್ದಿಂಗ್ ಒಂದೇ ಒಂದು ಹುಷಾರ್ ತಪ್ಪುಟಿ ಏನಾರ ಫಾರಮ್ ಹತ್ರ ಬಂದು ಅಪ್ಪಿ ತಪ್ಪಿ ಸೊತ್ತೋದ್ರಿ ಎಷ್ಟು ಉರಿತದೆ ಅಂದ್ರೆ ಇನ್ನು ಅದರಷ್ಟು ಉರಿಯೋಂಥದ್ದು ಯಾರೂ ಇಲ್ಲ. ಅಂತಂದ್ರೆ ತುಂಬಾ ಜನ ಹೇಳ್ಕೊಬೋದು, ಚೆನ್ನಾಗಿದ್ದಾವ ತೋರಿಸ್ತೀವಿ, ಚೆನ್ನಾಗಿಲ್ಲದೆ ಇದ್ದಾವ ಯಾವುದೇ ಕಾರಣಕ್ಕೂ ತೋರಿಸಲ್ಲ ಅಂತ. ಬಟ್ ಎಲ್ಲಾನು ತೋರಿಸ್ಕೊಂಡ್ರೆ ಮಾತ್ರ ಫಾರಮ್ಮು. ಅದಕ್ಕೋಸ್ಕರ ಎಲ್ರಿಗೂ ಹೇಳ್ತಾರದು, ನೋಡ್ಕೊಡ್ರಿ ಈ ಥರದ್ದು ಏನಾರ ಕ್ಯೂರ್ ಆದರೆ ಪರವಾಗಿಲ್ಲ. ಒಂದು ಕೋಳಿ ಇಲ್ಲ ಅಂದ್ರೆ ಅಪ್ಪಿ ತಪ್ಪಿ ಒಂದು ಮಲ ಸಾಯಿತು ಅಂದ್ರೆ ಬಡ್ಡಿ ಮಗಂದು ಅಷ್ಟು ಹೊಟ್ಟೆ ಉರಿಯೋದು, ಅಷ್ಟು ಮೂಡ್ ಆಫ್ ಆಗೋದು ಇಡೀ ದಿನ. ಯಾವ ಶತ್ರುಗೂ ಬೇಡ ಅನ್ಕೊಬಿಡಿ. 6 ತಿಂಗಳು ಸಾಕ್ಬಿಟ್ಟು ಬಡ್ಡಿ ಅಂದ್ರೆ ಏನಾರ ಸತ್ತೋದೋ ಅಂತ ಏನಾರ ಅನ್ಕೊಳ್ಳಿ, ಅದರಷ್ಟು ಕೋಪ, ಅದರಷ್ಟು ಜಿಗುಪ್ಸೆ, ಅದರಷ್ಟು ಇನ್ಯಾವುದು ಬರುವುದಿಲ್ಲ ಅನ್ಕೊಬಿಟ್ರಿ. ಫುಲ್ಲು ನೈಟು ಬೆಳಗ್ಗೆ ಏನೇ ಕೊರಗಾಟ ಆಗ್ಬಿಡ್ತದೆ. ಅಯ್ಯೋ ಹಿಂಗೆ ಸೋತೋಯ್ತಲ್ಲ, ಹಿಂಗೆ ಮಾಡೋಯ್ತಲ್ಲ, 6 ತಿಂಗಳು ಸಾಕಿದ್ವಲ್ಲ ಅಷ್ಟು ಇಷ್ಟು ಅಂತ. ಅದೆಲ್ಲ ತಾಯಿ ಕೋಳಿಗಳು, ಏನು ಮಾಡೋಕ್ಕಾಗೋದಿಲ್ಲ. ಈಗ ನಾವು ಸಾಕಬೇಕು, ನಾವು ನೀಟಾಗಿ ನೋಡ್ಕೋಬೇಕು ಅಂತೆಲ್ಲ ಅನ್ಕೊಬತ್ತೀವಿ. ನಮ್ಮನೆ ಬರ್ದಲೇ ಇನ್ನೊಂದೇನೇನೋ ಇರ್ತವೆ. ಹಂಗಾದಾಗ ಓದ್ಲಿ ಅಂತ ಬಿಟ್ಬಿಡೋಕೆ ಆಗೋದಿಲ್ಲ. ಈಗ ಒಂದು 5,000 10,000 ಕೋಳಿ ಇರೋರು ಬುಟ್ಟಾಕು ಬಿಟ್ಟು ಹಂಗೆ ಹಿಂಗೆ ಅಂತ ಬಿಸಾಕ್ಬಿಡ್ತಾರೋ ಕೋಳಿ ಲೆಕ್ಕವೇ ಬರೋದಿಲ್ಲ. ಆದರೆ ನಮ್ಮ ಹತ್ರ ಹಂಗಿಲ್ವಲ್ಲ. ಇರೋ ಇಷ್ಟು ಕೋಳಿಲೇ ನೀಟಾಗಿ ನೋಡ್ಕೋಬೇಕು, ಇರೋ ಇಷ್ಟು ಕೋಳಿಗಳಲ್ಲೇ ನೀಟಾಗಿ ಸಾಕಬೇಕು. ನಾವು ಅನ್ಕೊಂಡಿರ್ತೀವಿ ಆಟೆಗಳು ಕೊಡದಂತೆ, ಹುಂಜಗಳು ಕೊಡದಂತೆ. ಆಮೇಲೆ ಕೊನೆಯಲ್ಲಿ ಬೈಕೋತಾ ಇರ್ತಾರೆ, ಸಾತ್ರೆ ಬಿಸಾಕ್ತಾರೆ ಬೋಳಿ ಮಕ್ಕಳು. ಏನು ಮೇಯ್ಕೋದೆಲ್ಲ ನೀವು ಮಡಿಕೊಂಡ್ರು ಹಿಂಗೆ ಆಟೆಗಳು ಕೊಡಲಿಲ್ಲ, ನಂಗೆ ಕೇಳಿದಾಗ ಹುಂಜ ಕೊಡಲಿಲ್ಲ ಅಂತ ಎಷ್ಟು ಜನ ಬೈಕೋತಾರೆ ಗೊತ್ತಾ? ಆ ಬೈಕಂಡೆಲ್ಲ ಕೋಳಿ ಸಾಕಬೇಕು ಅಂದ್ರೂ ಕಳ್ಳನ ಮಗನ ಹಿಂಗೆ ಸೋತೈತವೆ. ಒಂದೊಂದಿಲ್ಲ ಅಂದರೆ ಜುಗುಡ್ಸ್ಕೊಂಡು ಕೂತ್ಕೊಬಿಡ್ತವೆ. ಅವಾಗಂತೂ ಊರ್ದೋಯ್ತು ಮಾತ್ರ ದೇವ್ರಣ್ಮೆ. ನಾನು ದೇವ್ರಣ್ಣ ಆಟೆ ಕೊಡದಂತೆ ಬರೀ ಹುಂಜಗಳು ಕೊಟ್ಕೊಂಡ್ರಿ, ಆಟೆ ಮಾಡಬೇಕು 80-70 ಬರೀ ಮೊಟ್ಟೆ ಇಕ್ಕೋಬೇಕು ಅಂತ ಹಿಂಗೆ ಸಾಯ್ತಾ ಇರ್ತೀನಿ. ಕೊನೆ ಹೊತ್ತಿಗೆ 1-2 ಹೋದಾಗ ಮಾತ್ರ ಅದು ಭಯಂಕರ ಉರ್ದೈತೆ ಗಂದ್ರಣ. ಅವ್ರವ್ರದ್ದೇ ಆದ ಫಾರಮಲ್ಲಿ ಒಂದೊಂದು ಕಾಟಗಳಿರ್ತವೆ. ಅಂದ್ರೆ ಈಗ ಹದ್ದುನ್ ಕಾಟಗಳಾಗ್ಬೋದು, ನಾಯಿ ಕಾಟ ಆಗ್ಬೋದು, ಪ್ರತಿಯೊಂದ್ರು ಕಾಟನೂ ಇರ್ತವೆ. ನಮ್ಮಲ್ಲಿ ಏನಪ್ಪ ಕಾಟ ಅಂದ್ರೆ ಬಿಡ್ಜ್ ಅಂತ ಬರುತ್ತೆ. ಅಂದ್ರೆ ಕಳ್ಳನ ಮಗನ್ ಬಿಡ್ಜ್ ಹೆಂಗಪ್ಪ ಅಂತಂದ್ರೆ ಓಡ್ ಬತ್ತು ಅಂತಂದ್ರೆ 360 ಡಿಗ್ರಿ ತರ ಅಂತಂದ್ರೆ ಅದು ಬಂತು ಅಂದ್ರೆ ಸುಮ್ಮನೆ ಅಂತೂ ಇರೋದಿಲ್ಲ. ಬಂದಾದ್ಮೇಲೆ ಟಾರ್ಗೆಟ್ ಹಾಕೊಂಡು ಏನಾದ್ರು ಕೂತ್ಕೋತು ಅಂತಂದ್ರೆ ನೀವ್ ಯಾರೇ ಮನುಷ್ಯರ್ರಿ, ನೀವ್ ಯಾರೇ ಏನೇ ಇರ್ರಿ, ನೀವೇನೇ ಮಾಡ್ತಾ ಇರ್ರಿ, ಅದು ಓಡ್ಸಕ್ಕೆ ಅವಾಗಿಂದ ಅಲ್ಲಿವರೆಗೂ ಕಿರ್ಚುತ್ತಾ ಇರ್ರಿ. ಇಶ್ ಅಂತ ಕಿರ್ಚಿದ್ರು ಕೂಡ ನೀವು ಅದು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಹಾಕೋ ಕೂತ್ಕೊಂಡ್ರೆ ಬಿಡುದಿಲ್ಲ. ನಿಮ್ಗೆ ಏನಾರ ಇದ್ರು ಕಾಟ ಇತ್ತು ಅಂದ್ರೆ ಕಾಮೆಂಟ್ ಮಾಡಿ. ಅದು ಬರೋದು ಹೆಂಗಪ್ಪ ಅಂತಂದ್ರೆ ನಮ್ಮಲ್ಲಿ ಈ ತರ ತೆಂಗು ಮರದ ಮೇಲೆ ಮೆಲ್ಲ ಕೂತಿರುತ್ತೆ ಗರಿ ಅಂಚಲಿ. ಇಲ್ಲ ಐತೆ ನೋಡ್ರಿ, ಈ ತರ ತೆಂಗು ಮರದ ಮೇಲೆ ಗರಿ ಅಂಚಲೆ ನೀಟಾಗಿ ಅದು ಕಾಣಬಾರ್ದು ಮನ್ಸರು ಕಣ್ಗೆ, ಹೆಂಗೆ ಕೂತಿರ್ತದೆ ಹಿಂಗೆ ತೆಂಗು ಮರದ. ಇಲ್ಲಿ ಈ ತೆಂಗು ಮರದಲ್ಲಿ ಏನು ಕಂಡವು, ಈಗ ಬಂದು ಅಡಿಲಿ ಕೂತ್ಕೋತು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡುದಿಲ್ಲ. ಆಮೇಲೆ ಏನು ಅಂತಂದ್ರೆ ಅದಕ್ಕೆ ದೊಡ್ಡ ಕೋಳಿ ಹೊಡಿಯುವಂಥ ತಾಕತ್ತು ಐತೆ. ಅಂತಂದ್ರೆ ಈಗ ದೊಡ್ಡ ಕೋಳಿಗಳನ್ನ ಹೊಡಿಯುವಂಥ ತಾಕತ್ತಿರೋದು ಅದಕ್ಕೆ ಮಾತ್ರ, ಬಿಡ್ಜಿಗೆ ಮಾತ್ರ. ಆ ಬಿಡ್ಜ್ ಏನಾರ ಬರೋಕ್ಕೂ ಮುಂಚೆ ಒಂದು ಸ್ವಲ್ಪ ಅವಾಯ್ಡ್ ಆದರೆ ಪರವಾಗಿಲ್ಲ. ನೀವು ಅಪ್ಪಿ ತಪ್ಪಿ ಬತ್ತು ಏನು ಮಾಡ್ಕೊಳ್ಳೋದು, ನಮ್ಮ ಹತ್ರ ದೊಡ್ಡ ಕೋಳಿ ಇಲ್ಲ, ದೊಡ್ಡ ಕೋಳಿ ಹೊಡೆದದ ಅಂತ ಅನ್ಕೋಬೋದು. ಒಂದು ಟೈಮಲ್ಲಿ ಬೆಂಕಿ ಕೋಳಿನ ಅರ್ಧ kg ಬರೋ ಬೆಂಕಿ ಕೋಳಿನ ಬಿಟ್ಟಿರಲ್ಲ ಬಿಡ್ಜು.
ಆ ಥರ ಬಿಡ್ಜೇನಾರ ಬರ್ದೇ ಇರೋ ಥರ ನೋಡ್ಕೊಬಿಡಿ. ಅಪ್ಪಿ ತಪ್ಪಿ ಬತ್ತು ಅಂತಂದ್ರೆ ಮುಗೀತು ಕೆಲಸ. ಅಂತಂದ್ರೆ ನಮ್ಮ ಹತ್ರ ಹೆಂಗೆ ಅಂತಂದ್ರೆ ಸೊಲ್ಯೂಷನ್ಸ್ ಇಲ್ಲ ಅದಕ್ಕೆ. ಏನು ಮಾಡೋಕ್ಕೂ ಸೊಲ್ಯೂಷನ್ಸ್ ಇಲ್ಲ. ನೀವು ಬಲೆ ಹಾಕಿದ್ರು ಅದ್ರ ಬರೀ ಉಗುರು ಐತಲ್ಲ ಉಗುರಲ್ಲೇ ಕಿರ್ದಾಕ್ಬಿಡ್ತದೆ ಬಲೆಯ. ಈ ಸ್ಟಪ್ಪನ್ ಮರಿಗಳಂತೂ ಬಿಡುದೇ ಇಲ್ಲ. ಅಲ್ಲಿ ಬರ್ತದೆ ನೋಡ್ರಿ ಸ್ಟಪ್ಪನ್ ಮರಿ ಯಾವುದೇ ಕಾರಣಕ್ಕೂ ಬಿಡುದಿಲ್ಲ. ಬತ್ತು ಅಂದ್ರೆ ಒಂದೇ ಏಟು. ಅದು ಔಸ್ಕ ಜೀವನ ಮಾಡ್ತಾ ಇರೋದು ಒಂದೇ ಮರಿ ಉಳ್ಕೊಂಡಿರೋದು ಅಂದ್ರಲ್ಲಿ. ಇಲ್ಲ ಅಂದ್ರೂ ಫಾರಮ್ಗಳಲ್ಲಿ ಇಷ್ಟಿಷ್ಟು ಅಪ್ಪನ ಮರಿ ಆಚೆ ಬಿಟ್ಬಿಟ್ರೆ ದೇವ್ರಾಣು ನಿಮ್ಗೆ ಒಂದೇ ಒಂದು ಮರಿನೂ ಬಿಡುದಿಲ್ಲ. ಸಪ್ರೇಟಾಗಿ ಏನಾರ ಜಾಗ ಮಾಡ್ಕೊಂಡು ನೀವು ನಾಯಿ ಕಾದಂಗೆ ಕಾಯ್ದ್ರೆ ಮಾತ್ರ ಅಚ್ಚುಕಟ್ಟಾಗಿ ಉಳಿಸ್ತದೆ. ಇಲ್ಲ ಅಂತಂದ್ರೆ ಬಡ್ಡಿ ಮಗಂದು ಯಾವುದೇ ಕಾರಣಕ್ಕೂ ಬಿಡ್ಜು ಕೋಳಿಗಳಂತೂ ಬಿಡ್ಜು ಉಳ್ಸಿಕೆ ಇಲ್ಲ ಕೊನೆ ಹೊತ್ತಿಗೆ. ಏನಿಲ್ಲ ಅದೇನು ಇನ್ನೇನು ದೊಡ್ಡ ಕೆಲಸ ಏನು ಮಾಡೋದಿಲ್ಲ, ರಕ್ತ ಕುಡ್ಕೋಯ್ತು ಅಷ್ಟೇ. ಬಟ್ ಆದರೆ ಸತ್ತೋಯ್ತವೆ ಕೋಳಿಗಳು. ಅದಕ್ಕೆ ಹೇಳ್ತಾ ಇರೋದು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಜಾಗೃತಿಯಿಂದ ಇರಿ. ಜಾಗೃತಿಯಿಂದ ಫಾರಮ್ ಮಾಡೋರು ಪ್ರತಿಯೊಬ್ಬರಿಗೂ ಕಿವಿ ಮಾತು ಅನ್ಕೊಬಿಡಿ.